ಫೆಬ್ರವರಿ 11, 2026 ತುಮಕೂರಿನ ಬಂಡೆಪಾಳ್ಯ ಹತ್ತಿರ ಬರುವ ಶ್ರೀನಗರದಲ್ಲಿ ಪುಷ್ಪಲತಾ ಎಂಬ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪುತ್ತಾಳೆ. ಈ ಸಾವನ್ನು ನೋಡಿದಂಥ ಸಂಬಂಧಿಕರು ಹತ್ತಿರದಲ್ಲಿರುವ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡುತ್ತಾರೆ. ಅಲ್ಲಿಗೆ ಬಂದಂಥ ಪೊಲೀಸ್ ಅಧಿಕಾರಿಗಳಿಗೆ ತುಂಬಾನೇ ದೊಡ್ಡ ಶಾಖ ಕಾದಿತ್ತು. ಸುಮಾರು 18 ತಿಂಗಳ ಹಿಂದೆ ಪುಷ್ಪಲತಾ ಅವರ ಗಂಡ ಬಾಬು ಸಾವನ್ನಪ್ಪುತ್ತಾನೆ. ಈ ಸಾವನ್ನ ಅನುಮಾನವಾಗಿ ನೋಡಿದಂಥ ಮಗಳಾದ ಸುಷ್ಮಿತಾ ಜ್ಯೋತಿಷಿ ಬಳಿ ಹೋಗುತ್ತಾಳೆ. ಜ್ಯೋತಿಷಿ ಬಳಿ ಅವಳು ತನ್ನ ತಂದೆ ಸಾವಾಗಿದೆ, ಇದಕ್ಕೆ ಕಾರಣ ಏನೆಂದು ಕೇಳುತ್ತಾಳೆ. ಆಗ ಜ್ಯೋತಿಷಿ ಲಿಟ್ರಲಿ ನಿನ್ನ ತಂದೆಗೆ ಸಾವಿಗೆ ಕಾರಣ ನಿನ್ನ ತಾಯಿ ಎಂದು ಹೇಳಿಬಿಡುತ್ತಾನೆ. ನಿನ್ನ ತಂದೆಯ ಮೇಲೆ ಮಾಟ ಮಂತ್ರ ಮಾಡಲಾಗಿದೆ ಎಂದು ಜ್ಯೋತಿಷಿ ಹೇಳುತ್ತಾನೆ. ಇದನ್ನು ಸತ್ಯ ಅಂತ ನಂಬಿದ ಸುಷ್ಮಿತಾ ಲಿಟ್ರಲಿ ತನ್ನ ತಾಯಿಯನ್ನೇ ಕೊಲ್ಲುವ ಪ್ಲಾನ್ ಮಾಡುತ್ತಾಳೆ. ಈ ಪ್ಲಾನ್ಗೆ ಸಹಕಾರಿದಂಥ ಮತ್ತೊಬ್ಬ ವ್ಯಕ್ತಿ ಅಂದರೆ ಅವಳ ಗಂಡ ಸುರೇಶ್. ಪ್ಲಾನ್ನಂತೆ ಪುಷ್ಪಲತಾ ಸಾವಿನ ಕೆಲ ದಿನಗಳ ಹಿಂದೆ ಅಲ್ಲಿಯ ಸುರೇಶ್ ಹಾಗೂ ಮಗಳು ಸುಷ್ಮಿತಾ ಪುಷ್ಪಲತಾ ಅವರ ಮನೆಗೆ ಇರಲು ಬರುತ್ತಾರೆ. ತನ್ನ ಮಗಳು ಹಾಗೂ ಅಳಿಯ ಮನೆ ಬಂದಿರುವಂಥ ಖುಷಿಯಲ್ಲಿರುವ ತಾಯಿ ಪುಷ್ಪಲತಾ ಕೆಲವೇ ದಿನಗಳಲ್ಲಿ ತನ್ನ ಸಾವಿಗೆ ಅವರೇ ಕಾರಣಕರ್ತರಾಗುವಂತ ಒಂಚೂರು ಅರಿವಿದಿರುವುದಿಲ್ಲ. ಫೆಬ್ರವರಿ 11, 2026 ಮುಂಜಾನೆ ತನ್ನ ತಾಯಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ ಎಂದು ಮಗಳು ಅವಳ ಮುಂದೆ ಅಳುತ್ತಾ ಕುಳಿತಿರುತ್ತಾಳೆ. ಇದೇ ಸಮಯದಲ್ಲಿ ವಿಷಯ ತಿಳಿದು ಸಂಬಂಧಿಕರು ಸ್ಥಳಕ್ಕೆ ಆಗಮಿಸುತ್ತಾರೆ. ಇದು ಹೃದಯಾಘಾತದಿಂದ ಸಾವಿಲ್ಲವೆಂದು ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ದೂರು ನೀಡುತ್ತಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ವಾರ್ಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸುತ್ತಾರೆ. ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗುತ್ತಾರೆ. ಏಕೆಂದರೆ ಆ ರಿಪೋರ್ಟಲ್ಲಿ ಅದು ಹೃದಯಾಘಾತವಲ್ಲ, ಕೊಲೆ ಎಂದು ಬಂದಿರುತ್ತೆ. ಪೊಲೀಸರು ತನಿಖೆ ನಡೆಸಿದಾಗ ಪುಷ್ಪಲತಾ ಅವರ ಮಗಳಾದಂಥ ಸುಷ್ಮಿತಾನೇ ಎಂದು ತಿಳಿದು ಬರುತ್ತೆ. ಆಗ ಸುಷ್ಮಿತಾವನ್ನು ಪೊಲೀಸರು ವಿಚಾರಣೆ ಮಾಡಿದಾಗ ಪೊಲೀಸರಿಗೆ ಸುಷ್ಮಿತಾ ಅವಳು ಒಂದು ಶಾಕಿಂಗ್ ನ್ಯೂಸ್ ಅನ್ನು ಹೇಳುತ್ತಾಳೆ. ಸ್ವಾಮೀಜಿಯ ಮಾತಿಗೆ ಹಾಗೂ ಪುಷ್ಪಲತಾ ಜಮೀನು ಮಾರಿದ 40 ಲಕ್ಷ ರೂಪಾಯಿಗೆ ತನ್ನ ತಾಯಿಯನ್ನೇ ಕೊಲೆ ಮಾಡಿದಳೆಂದು ತಿಳಿದು ಬರುತ್ತದೆ. ಪೊಲೀಸರು ಇನ್ನೂ ವಿಚಾರಣೆ ಮಾಡೋದು ಮುಂದುವರಿದಿದೆ. ಒಂದು ಮೂಢನಂಬಿಕೆಗೆ ತಾಯಿನೇ ಬಲಿ ಕೊಟ್ಟಿದ್ದಾಳೆ ಮಗಳು. ಇಲ್ಲಿ ನೋಡಿ, ಈ ಆನ್ಲೈನ್ ಯುಗದಲ್ಲಿ ಅಥವಾ 2026 AI ಯುಗದಲ್ಲಿ ಈ ರೀತಿ ಮೂಢನಂಬಿಕೆಗಳೇ ಬಲಿಯಾಗುವಂಥ ವ್ಯಕ್ತಿಗಳೆಷ್ಟಿದ್ದಾರೆ ಗೊತ್ತಿಲ್ಲ. ತನ್ನ ತಾಯಿಯನ್ನೇ ಒಂದು ಮೂಢನಂಬಿಕೆಗೆ ಬಲಿ ಕೊಟ್ಟಿದ್ದಾಳೆ. ಇಂಥ ಮೂಢನಂಬಿಕೆಗಳಿಂದ ದೂರ ಇರಿ.